ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಯಾವುದೋ ಜನ್ಜಿ ಹೋರಾಟ ಅಲ್ಲ, ಅಥವಾ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತೂ ಅಲ್ಲವೇ ಅಲ್ಲ. ಇದು ಕೇವಲ ಮೂಲಭೂತವಾದಿಗಳ ಆಟ, ರಾಜಕಾರಣಿಗಳ ಸ್ವಾರ್ಥದ ಹಾರಾಟ. ಹಾಗಾದರೆ ಸದ್ಯ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸದ್ಯದ ಬೆಳವಣಿಗೆಯನ್ನು ಗಮನಿಸೋಕು ಮುನ್ನ ಇದು ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 2024ರ ಮಧ್ಯಭಾಗದಲ್ಲಿ ಒಂದಷ್ಟು ವಿಚಾರವನ್ನು ಇಟ್ಕೊಂಡು, ಪ್ರಮುಖವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆರಂಭ ಆಗುತ್ತೆ. ಆರಂಭದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಅಂತ ಗುರುತಿಸ್ಕೊಂಡಿತ್ತು, ಅದು ಬರ್ತಾ ಬರ್ತಾ ಬೇರೆ ರೂಪವನ್ನು ಪಡೆಯುತ್ತೆ. ಅಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸಲಾಗುತ್ತೆ. ಭಾರತದ ಪರ ಒಲವನ್ನು ಹೊಂದಿದ್ದಂಥ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬಂದು ಆಶ್ರಯ ಪಡೆಯುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಯಾವಾಗ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯವನ್ನು ಪಡಿತಾರೋ ಅದಾದ ಬಳಿಕ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧವಾದಂಥ ಒಂದು ನಿಲುವು ಶುರುವಾಗಿ ಬಿಡುತ್ತೆ, ಅಥವಾ ಭಾರತದ ವಿರುದ್ಧ ದ್ವೇಷ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆ ಸಂದರ್ಭವನ್ನು ಆ ಕಡೆ ಇರುವಂಥ ಚೀನಾ, ಈ ಕಡೆ ಇರುವಂಥ ಪಾಕಿಸ್ತಾನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಇನ್ನಷ್ಟು ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾನೆ ಹೋಗ್ತಾರೆ. ಅದಾದ ನಂತರ ಬಾಂಗ್ಲಾದೇಶದಲ್ಲಿ ಸಹಜವಾಗಿ ಭಾರತದ ವಿರುದ್ಧ ಇನ್ನಷ್ಟು ದ್ವೇಷ, ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಮತ್ತೊಮ್ಮೆ ಹಸ್ತಾಂತರ ಮಾಡಬೇಕು ಅಂತ ಒತ್ತಾಯ, ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು ಬಾಂಗ್ಲಾದೇಶದಲ್ಲಿ. ಹೀಗಿದ್ದಂಥ ಸಂದರ್ಭದಲ್ಲೇ ಭಾರತದ 7 ಸಿಸ್ಟರ್ಸ್ ರಾಜ್ಯಗಳು ಅಂತ ಏನು ಕರಿತೀವಿ, ಈಶಾನ್ಯ ರಾಜ್ಯಗಳು, ಆ ರಾಜ್ಯಗಳನ್ನು ಸೇರಿಸಿ ಬಾಂಗ್ಲಾದೇಶದ ಗ್ರೇಟರ್ ಬಾಂಗ್ಲಾದೇಶ ಎನ್ನುವಂಥ ಮ್ಯಾಪ್ ಬಿಡುಗಡೆ ಅಂತ ಒಂದಷ್ಟು ಕುತಂತ್ರಗಳು, ಭಾರತವನ್ನು ಕೆಣಕೋದು, ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು. ಇದರ ನಡುವೆ ಏನಾಯಿತು ಅಂದರೆ, ಅಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕ ಇದ್ದ, ಶರೀಫ್ ಒಸ್ಮಾನ್ ಹಾದಿ ಅಂತ. ವಯಸ್ಸು 32ರಿಂದ 33 ಆಸುಪಾಸಷ್ಟೇ. ಈ ಹಿಂದೆ ಶೇಖ್ ಹಸೀನಾ ಸರ್ಕಾರ ಪತನ ಆಗೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವನು ಆತ. ಅಷ್ಟು ಮಾತ್ರ ಅಲ್ಲ, ಭಾರತದ ವಿರೋಧಿ ಧೋರಣೆಯನ್ನು ಹೊಂದಿದಂಥವನು, ಅಥವಾ ಭಾರತ ಅಂತ ಕಂಡ್ರೆ ಒಂದು ರೀತಿಯಲ್ಲಿ ದ್ವೇಷವನ್ನು ಕಾರುವಂಥವನು. ಏನಾಗುತ್ತೆ ಅಂದರೆ, ಅವರೆಲ್ಲರಿಗೂ ಕೂಡ ಅಲ್ಲಿ ಬೆಳಿಬೇಕು ಅಂದರೆ, ಅಥವಾ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ, ಅಥವಾ ಜನರ ನಡುವೆ ಅವ್ರು ಕಾಣಿಸ್ಕೊಳ್ಬೇಕು ಅಂದರೆ ಪಕ್ಕದ ದೇಶವನ್ನು ಅವರು ದ್ವೇಷಿಸ್ತಾನೆ ಹೋಗಬೇಕು. ಅದರಲ್ಲೂ ಕೂಡ ನಿಮಗೆ ಗೊತ್ತಿರುವ ಹಾಗೆ ಬೇರೆ ಬೇರೆ ಧರ್ಮದ ದೇಶಗಳು. ಹೀಗಾಗಿ ಭಾರತವನ್ನು ದ್ವೇಷಿಸಿದಷ್ಟು ಅವರಿಗಲ್ಲಿ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಈ ಶರೀಫ್ ಒಸ್ಮಾನ್ ಹಾದಿ ಮಾಡ್ತಾ ಹೋಗಿದ್ದು ಕೂಡ ಅದೇ ಕೆಲಸವನ್ನು. ಜೊತೆಗೆ ಶೇಖ್ ಹಸೀನಾ ಸರ್ಕಾರವನ್ನು ಪತನಗೊಳಿಸುವಲ್ಲೂ ಕೂಡ ಆತ ಯಶಸ್ವಿಯಾಗಿದ್ದ. ಅದರಲ್ಲೂ ಕೂಡ ಶೇಖ್ ಹಸೀನಾಗೆ ಭಾರತ ಆಶ್ರಯ ಕೊಟ್ಟಂಥ ಕಾರಣಕ್ಕಾಗಿ ಈ ಒಸ್ಮಾನ್ ಹಾದಿ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧವಾಗಿ ನಿರಂತರವಾಗಿ ಒಂದು ಕ್ಯಾಂಪೇನ್ ಮಾಡ್ಕೊಂಡು ಬರ್ತಾ ಇದ್ದ, ಅಥವಾ ಭಾರತದ ವಿರುದ್ಧವಾಗಿ ಹೆಚ್ಚೆಚ್ಚು ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ ಇದ್ದ. ಹೀಗಾಗಿ ಭಾರತದ ವಿರುದ್ಧ ಆಗಾಗ ಅಲ್ಲೊಂದಷ್ಟು ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು. ಇದಕ್ಕೆ ದೊಡ್ಡ ಒಂದು ಟರ್ನ್ ಸಿಕ್ಕಿದ್ದು ಯಾವಾಗ ಅಂದರೆ, ಡಿಸೆಂಬರ್ 12ನೇ ತಾರೀಕು ಮುಸುಕುದಾರಿಗಳು ಶರೀಫ್ ಒಸ್ಮಾನ್ ಹಾದಿಗೆ ಗುಂಡನ್ನು ಹೊಡೆದು ಬಿಡ್ತಾರೆ. ಆತನಿಗೆ ಆರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಅದಾದ ಬಳಿಕ ಆಗಲ್ಲ ಅಂತ ಹೇಳಿ ಸಿಂಗಾಪುರಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಆತ ಸಾವನ್ನಪ್ಪಿ ಬಿಡ್ತಾನೆ. ಹೀಗಿದ್ದಾಗ ಭಾರತದ ಮೇಲೆ ದ್ವೇಷ ಇನ್ನಷ್ಟು ಜಾಸ್ತಿ ಆಗುತ್ತೆ. ಒಂದು ಕಾರಣ, ಭಾರತದ ಕಡೆಯಿಂದಲೇ ಈ ಕೃತ್ಯ ಆಗಿರಬಹುದು ಎನ್ನುವಂಥ ಒಂದು ಅನುಮಾನ. ಇಲ್ಲ, ಭಾರತದಲ್ಲಿ ಯಾರು ಆಶ್ರಯ ಪಡೆದಿದ್ದಾರೋ ಶೇಖ್ ಹಸೀನಾ ಪಕ್ಷ ಆಗಿರುವಂಥ ಅವಾಮಿ ಲೀಗ್ ಕಡೆಯಿಂದ ಈ ಕೃತ್ಯ ಆಗಿರಬಹುದು ಅನ್ನೋದು ಇನ್ನೊಂದು ಅಲ್ಲಿ ಒಂದು ಚರ್ಚೆ ಆಗುತ್ತೆ. ಜೊತೆಗೆ ಒಸ್ಮಾನ್ ಹಾದಿಗೆ ಗುಂಡು ಹೊಡೆದಂಥ ಮುಸುಕುದಾರಿಗಳು ಭಾರತಕ್ಕೆ ಬಂದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಅಥವಾ ಗಡಿ ಭಾಗದಲ್ಲಿ ಭಾರತವನ್ನು ನುಸುಳಿ ಬಿಟ್ಟಿದ್ದಾರೆ, ಭಾರತವರಿಗೆ ಆಶ್ರಯ ಕೊಟ್ಟಿದೆ ಎನ್ನುವಂಥ ಒಂದಷ್ಟು ಚರ್ಚೆ, ಒಂದಷ್ಟು ಅಂದರೆ ಸುದ್ದಿಯನ್ನು ಸ್ಪ್ರೆಡ್ ಮಾಡೋದು, ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧವಾದಂಥ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳೋದಿಕ್ಕೆ ಶುರು ಆಗುತ್ತೆ. ಆದರೆ ಒಸ್ಮಾನ್ ಹಾದಿಗೆ ಗುಂಡು ಹೊಡೆದಂಥವ್ರು ಯಾರು ಅಂತ ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲ. ಒಂದೋ ಒಸ್ಮಾನ್ ಹಾದಿಯನ್ನು ಯಾರು ಬೆಂಬಲಿಸ್ತಾ ಇದ್ರೋ ಅವರೇ ಕೃತ್ಯವನ್ನು ಮಾಡಿರಬಹುದು, ರಾಜಕೀಯ ಲಾಭಕ್ಕೋಸ್ಕರ, ಅಥವಾ ಇನ್ನಷ್ಟು ಗಲಾಟೆಯನ್ನು ಜಾಸ್ತಿ ಮಾಡುವಂಥ ಉದ್ದೇಶದಿಂದ, ಅಥವಾ ಚೀನಾ ಕೃತ್ಯ, ಪಾಕಿಸ್ತಾನ ಕೃತ್ಯ, ಐಸಿಸ್ ಕೃತ್ಯ ಯಾವುದು ಬೇಕಾದರೂ ಆಗಿರಬಹುದು. ಇದರಲ್ಲಿ ಯಾರ್ದು ಅಂತ ಗೊತ್ತಿಲ್ಲ ಬಿಡಿ ಸ್ಪಷ್ಟವಾಗಿ. ಒಟ್ಟಾರೆ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ. ಆರಂಭದಲ್ಲಿ ಭಾರತ ರಾಯಭಾರಿ ಕಚೇರಿಗೆ ನುಗ್ಗುವಂಥ ಪ್ರಯತ್ನ, ಅಲ್ಲೊಂದಷ್ಟು ಆಕ್ರೋಶ, ಕಲ್ಲು ತೂರಾಟ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಅವಾಮಿ ಲೀಗ್ ಕಚೇರಿಗೆ, ಶೇಖ್ ಹಸೀನಾ ಪಕ್ಷದ ಕಚೇರಿ ಬೆಂಕಿಯನ್ನು ಹಚ್ಚಲಾಗುತ್ತೆ. ಅದಾದ ನಂತರ ಭಾರತ ಪರವಂತ ನಿಲುವನ್ನು ಹೊಂದಿದ್ದಾವೆ ಅಂತ 2 ಪ್ರಮುಖ ಪತ್ರಿಕಾ ಕಚೇರಿಗಳಿಗೆ ಕಂಪ್ಲೀಟ್ ಒಳಗಡೆ ಜರ್ನಲಿಸ್ಟ್ ಇದ್ದಂಥ ಸಂದರ್ಭದಲ್ಲಿ ಬೆಂಕಿ ಹಚ್ಚಿ ಕಂಪ್ಲೀಟ್ ಸುಡುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಇದು ಮುಂದುವರೆದು ಯಾವ ಭೀಕರ ಹಂತಕ್ಕೆ ಬಂದುಬಿಡುತ್ತೆ ಅಂದರೆ, ದೀಪು ಚಂದ್ರದಾಸ್ ಅಂಥೇಳಿ ಓರ್ವ ಹಿಂದೂ ವ್ಯಕ್ತಿ, ಆತ ಯಾವುದೇ ತಪ್ಪನ್ನು ಕೂಡ ಮಾಡಿರಲಿಲ್ಲ. ಆತ ಅಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಸಿಕ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಆತ ಕೆಲಸ ಮಾಡ್ತಿದ್ದಂಥ ಕಾರ್ಖಾನೆಯಲ್ಲಿ ಸಹೋದ್ಯೋಗಿಯ ಜೊತೆಗೆ ಸಣ್ಣ ಕಿರಿಕಾಗಿತ್ತಂತೆ. ಹೀಗಾಗಿ ಆ ಸಹೋದ್ಯೋಗಿ ದೀಪು ಚಂದ್ರದಾಸ್ನ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಂತೆ.
ಯಾವಾಗ ಭಾರತ ವಿರುದ್ಧವಾಗಿ ಒಂದಷ್ಟು ಪ್ರತಿಭಟನೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೋ ಇದೇ ಒಳ್ಳೆ ಸಂದರ್ಭ ಅಂತ ಬಳಸ್ಕೊಂಡು ಆತ ಒಂದು ಸುಳ್ಳು ಸುದ್ದಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾನಂತೆ. ಈ ದೀಪು ಚಂದ್ರದಾಸ್ ಪ್ರವಾದಿ ಮೊಹಮ್ಮದ್ರನ್ನು ನಿಂದಿಸಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಮೊದಲೇ ಜನ ತಲೆಗೆ ದ್ವೇಷವನ್ನು ತುಂಬಿಕೊಂಡು ಅಲ್ಲಿ ಕುಣಿತಾ ಇದ್ರು. ಯಾವಾಗ ದೀಪು ಚಂದ್ರದಾಸ್ ವಿರುದ್ಧ ಇಂಥದ್ದೊಂದು ಸುದ್ದಿಯನ್ನು ಸ್ಪ್ರೆಡ್ ಮಾಡಲಾಗುತ್ತೋ ಜನ ಸಿಕ್ಕಿದ್ದೇ ತಡ ನುಗ್ತಾರೆ, ದೀಪು ಚಂದ್ರದಾಸನ್ನು ಎಳ್ಕೊಂಡು ಬರ್ತಾರೆ. ಎಷ್ಟು ಭೀಕರವಾಗಿ ಆತನನ್ನು ಸಾಯಿಸ್ತಾರೆ ಅಂದರೆ ಅದನ್ನು ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ. ಬಟ್ಟೆ ಎಲ್ಲವನ್ನು ಕೂಡ ಬಿಚ್ಚಿ ಆತನನ್ನೊಂದು ಮರಕ್ಕೆ ಕಟ್ಟಾಕಿ ಆತನ ಮೇಲೆ ಸೀಮೆ ಎಣ್ಣೆಯನ್ನು ಸುರಿದು ಆತ ಜೀವಂತವಾಗಿದ್ದಂಥ ಸಂದರ್ಭದಲ್ಲೇ ಆತನನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿಬಿಡ್ತಾರೆ. ಅದಾದ ಬಳಿಕ ಆ ಸುಟ್ಟಂಥ ದೇಹವನ್ನು ಮರಕ್ಕೆ ಕಟ್ಟು ಹಾಕಿಬಿಡ್ತಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಕೂಡ ಬಹಳ ಕಷ್ಟ, ಅಷ್ಟು ಕೆಟ್ಟದಾಗಿ ಆತನನ್ನು ಸಾಯಿಸಿಬಿಡ್ತಾರೆ. ಈ ರೀತಿಯಾಗಿ ಒಂದು ಕಡೆಯಿಂದ ಪ್ರತಿಭಟನೆ, ಕಲ್ಲು ತೂರಾಟ, ಕಚೇರಿಗಳಿಗೆ ಬೆಂಕಿ ಹಚ್ಚೋದು ನಡೆದರೆ ಮತ್ತೊಂದು ಕಡೆಯಿಂದ ಹಿಂದೂ ವ್ಯಕ್ತಿಯನ್ನು ಅತ್ಯಂತ ಬರ್ಬರವಾಗಿ ಸುಟ್ಟು ಹಾಕಲಾಗುತ್ತೆ. ಇದು ಆದಂಥ ಬೆಳವಣಿಗೆ. ಅದಾದ ಬಳಿಕ ನಿನ್ನೆ ರಾತ್ರಿಯ ಸುಮಾರಿಗೆ ಇನ್ನೊಂದು ಬೆಳವಣಿಗೆ ಆಗಿದೆ. ಈ ಒಸ್ಮಾನ್ ಹಾದಿ ಅಂತ್ಯಕ್ರಿಯೆ ನಡೀತಾ ಇರುತ್ತೆ, ಅಲ್ಲೂ ಕೂಡ ಲಕ್ಷಾಂತರ ಜನ ಭಾಗಿಯಾಗಿರ್ತಾರೆ. ಅವರು ನಮಗೆ ತಕ್ಷಣವೇ ನ್ಯಾಯ ಬೇಕು ಅಂತೇಳಿ ಹೋರಾಟವನ್ನು ತೀವ್ರಗೊಳಿಸ್ತಾರೆ. ಪಾರ್ಲಿಮೆಂಟ್ಗೂ ಕೂಡ ನುಗ್ಗಿದ್ದಾರೆ ಜನ. ನೋಡಿ ಬಾಂಗ್ಲಾದೇಶದ ಪರಿಸ್ಥಿತಿ ಎಲ್ಲಿವರೆಗೂ ಬಂದಿದೆ ಅಂತ. ಪಾರ್ಲಿಮೆಂಟ್ ಒಳಗೂ ಕೂಡ ಜನ ನುಗ್ಗಿಬಿಟ್ಟಿದ್ದಾರೆ. ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಶಾಂತಿಗೋಸ್ಕರ ನೊಬೆಲ್ ಪಡೆದಿದ್ದಂಥ ಈಗಿನ ಸದ್ಯದ ಅಲ್ಲಿನ ಆಡಳಿತಾಧಿಕಾರಿ ಅಥವಾ ಸರ್ಕಾರದ ನೇತೃತ್ವವನ್ನು ವಹಿಸಿದಂಥ ವ್ಯಕ್ತಿ ಮೊಹಮ್ಮದ್ ಯೂನುಸ್ ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ಇದು ಸದ್ಯ ಬಾಂಗ್ಲಾದಲ್ಲಿ ಆಗ್ತಿರುವಂಥ ಬೆಳವಣಿಗೆ. ಇನ್ನೊಂದು ಕಡೆಯಿಂದ ಅಲ್ಲಿ ಹಿಂದೂ ವ್ಯಕ್ತಿ ಭೀಕರವಾಗಿ ಸಾಯಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಂಗ್ಲಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಯಾರೂ ಇಲ್ಲ, ಕುಡಿಯೋದಿಲ್ಲ. ಆತನ ಕುಟುಂಬಸ್ಥರೊಂದು ಕಣ್ಣೀರನ್ನು ಹಾಕ್ತಿದ್ದಾರೆ. ಆದರೆ ಭಾರತದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆದರೆ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತವಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಕಡೆಯಿಂದ ಒಂದು ಪ್ರತಿಕ್ರಿಯೆ ಬಂದಿದೆ, ಆದರೆ ಕಾರವಾದಂಥ ಪ್ರತಿಕ್ರಿಯೆಯೂ ಇಲ್ಲ. ಅಲ್ಲಿ ಹಿಂದೂ ವ್ಯಕ್ತಿಯನ್ನು ಸಾಯಿಸಿದಂಥ ಕಾರಣಕ್ಕಾಗಿ ಭಾರತದಲ್ಲಿ ಅಥವಾ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಅಥವಾ ದೊಡ್ಡ ಮಟ್ಟಿಗೆ ನಮ್ಮ ರಾಜಕೀಯ ನಾಯಕರು ಧ್ವನಿ ಎತ್ತಿದ್ದು ಅಂಥದ್ದೇನೂ ಕೂಡ ಆಗಿಲ್ಲ. ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹಿಂದೂಗಳ ಪರ ಇರ್ತೀವಿ, ನಾವು ಹಿಂದೂಗಳ ರಕ್ಷಕರು, ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳ್ತಿರ್ತಾರಲ್ಲ. ಆದರೆ ಓರ್ವ ಹಿಂದೂ ವ್ಯಕ್ತಿಯನ್ನು ಪಕ್ಕದ ಬಾಂಗ್ಲಾದೇಶದಲ್ಲಿ, ಅದು ಕೂಡ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನು ಕೊಟ್ಟರು ಎನ್ನುವಂಥ ಸಿಟ್ಟಿನಿಂದ ಕಾರಣವಾದಂಥ ಪ್ರತಿಭಟನೆ ಓರ್ವ ಹಿಂದೂ ವ್ಯಕ್ತಿಯನ್ನು ದಹಿಸುವ ಹಂತಕ್ಕೆ ಹೋಗಿದೆ. ಅಂದರೆ ಭಾರತದ ಕಡೆಯಿಂದ ಅಥವಾ ಇಲ್ಲಿ ಯಾರು ಸರ್ಕಾರದ ನೇತೃತ್ವ ವಹಿಸಿದ್ದಾರೋ ಅವ್ರ ಕಡೆಯಿಂದ ಅಂತ ಕಾರವಾದಂಥ ಪ್ರತಿಕ್ರಿಯೆ ಅಂಥದ್ದು ಏನೂ ಕೂಡ ಬಂದಿಲ್ಲಪ್ಪ ಇಲ್ಲಿವರೆಗೂ ಕೂಡ. ಮುಂದೇನೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಭಾರತ ಗಡಿ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಈ 7 ಸಿಸ್ಟರ್ಸ್ ವಿಚಾರದಲ್ಲಿ ಅಲ್ಲಿಯ ರಾಜಕೀಯ ನಾಯಕರು ಈಗಾಗಲೇ ಆಕ್ರೋಶ ಭರಿತ ಮಾತನಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಅದನ್ನು ವಶಕ್ಕೆ ತೆಗೆದುಕೊಳ್ತೀವಿ, ಅಲ್ಲಿ ನುಗ್ತೀವಿ, ಹಾಗೆ ಹೀಗೆ ಅಂತೇಳಿ. ಹೀಗಾಗಿ ಗಡಿ ಭಾಗದಲ್ಲಿ ಸದ್ಯಕ್ಕೆ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಭಾರತ ಬಾಂಗ್ಲಾಗೆ ಸೇನೆಯನ್ನು ನುಗ್ಗಿಸುತ್ತೆ, ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ ಎನ್ನುವಂಥ ಒಂದಷ್ಟು ವರದಿಗಳನ್ನು ನೀವು ಬೇರೆ ಬೇರೆ ಕಡೆಗಳು ನೋಡ್ತಿರ್ತೀರಿ. ಅಂಥ ಬೆಳವಣಿಗೆ ಏನು ಸದ್ಯಕ್ಕಾಗಿಲ್ಲ. ಆದರೆ ಗಡಿ ಭಾಗದಲ್ಲಂತೂ ಭಾರತ ಅಲರ್ಟ್ ಆಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಉದ್ದೇಶದಿಂದ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಆದರೆ ಇದ್ರ ಹಿಂದೆ ಇರುವಂಥವ್ರು ಯಾರು ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಒಂದು ವಿಶ್ಲೇಷಣೆಯ ಪ್ರಕಾರವಾಗಿ ಫೆಬ್ರವರಿ 2026 ಅಲ್ಲಿ ಚುನಾವಣೆ ಇದೆ ಬಾಂಗ್ಲಾದಲ್ಲಿ. ಆದರೆ ಮೊಹಮ್ಮದ್ ಯೂನುಸ್ಗೆ ಚುನಾವಣೆ ನಡೆಯೋದು ಇಷ್ಟ ಇಲ್ಲ. ಆ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗುವಂಥ ಚಾನ್ಸಸ್ ಇದೆ. ಚುನಾವಣೆ ಮುಂದೂಡಿಕೆ ಆಗಬೇಕು ಅಂತ ಬಯಸ್ತಿರುವಂಥವರಲ್ಲಿ ಆತನು ಕೂಡ ಒಬ್ಬ, ಅಂದರೆ ಅಲ್ಲಿನ ಆಡಳಿತಾಧಿಕಾರಿ. ಹೀಗಾಗಿ ಚುನಾವಣೆಯನ್ನು ಮುಂದೂಡುವಂಥ ಉದ್ದೇಶದಿಂದ ಪರೋಕ್ಷವಾಗಿ ಏನಾದರೂ ಹಿಂಸಾಚಾರಕ್ಕೆ ಆತನೇ ಕುಮ್ಮಕ್ಕು ಕೊಟ್ರ, ಶರೀಫ್ ಒಸ್ಮಾನ್ ಹಾದಿ ಗುಂಡು ಹೊಡೆಯೋದಕ್ಕೆ ಆ ಕಡೆಯಿಂದ ಏನಾದರೂ ಸೂಚನೆ ಬಂತ, ಮೊದಲೇ ಸಣ್ಣ ಪುಟ್ಟ ಪ್ರತಿಭಟನೆ ನಡೀತಿತ್ತು, ಆ ಪ್ರತಿಭಟನೆ ತೀವ್ರಗೊಳ್ಳುವಂತೆ ಇವರೇ ಮಾಡಿಬಿಟ್ರ, ಒಟ್ಟಾರೆಯಾಗಿ ರಾಜಕೀಯ ನಾಯಕರ ಸ್ವಾರ್ಥದ ಆಟಕ್ಕೆ ಜನ ಇದೀಗ ಮನಸ್ಸಿಗೆ ಬಂದ ಕುಣಿತಿದ್ದಾರಾ, ಇಂಥ ಒಂದಷ್ಟು ಚರ್ಚೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.